ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಬೆಂಬಲವೇ ಅಧಿಕಾರವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಾಪಕ್ಲು ಟೌನ್ ಮಹಿಯುದ್ದೀನ್ ಸುನ್ನಿ ಜುಮಾ ಮಸೀದಿ ವತಿಯಿಂದ ಚೆರಿಯಪರಂಬುವಿನಲ್ಲಿ ಗುರುವಾರ ಏರ್ಪಡಿಸಿದ್ದ ನೂತನ ಶಾದಿ ಮಹಲ್ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಬೆಂಬಲವೇ ಅಧಿಕಾರವಾಗಿದೆ. ಜನರ ಪ್ರೀತಿ ವಿಶ್ವಾಸ ಇದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದಾಗಿದೆ. ಚೆರಿಯಪರಂಬು ಭಾಗದ ಜನರ ಬಹುಕಾಲದ ನಿರೀಕ್ಷೆಯಿಂದ ಈಡೇರಿಸಲು ಸರ್ಕಾರ ಬದ್ಧವಾಗಿದೆ. ಸರ್ಕಾರದ ಅನುದಾನದಲ್ಲಿ ಸಭೆ ಸಮಾರಂಭಗಳ ಹಾಗೂ ಹಬ್ಬಗಳ ಆಚರಣೆಗೆ ಸುಸಜ್ಜಿತವಾದ ಕಟ್ಟಡವೊಂದ ನಿರ್ಮಿಸಲಾಗುವುದು. 2 ವರ್ಷಗಳ ಹಿಂದೆ ಚೆರಿಯಪರಂಬು ವ್ಯಾಪ್ತಿಯಲ್ಲಿ ಪ್ರವಾಹ ಬಂದಾಗ ರಸ್ತೆ ಸಮಸ್ಯೆ ಉಂಟಾಗಿತ್ತು. ಸರ್ಕಾರದ ವಿಶೇಷ ಅನುದಾನದಲ್ಲಿ 1.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನು ಎತ್ತರಿಸಿ ಸೇತುವೆಯನ್ನು ನಿರ್ಮಿಸಿ ಜನರಿಗೆ ಅನುಕೂಲ ಕಲ್ಪಿಸಲು ಕಾಮಗಾರಿ ಅಂತಿಮ ಹಂತದಲ್ಲಿದೆ ಎಂದರು. ಅವರ ಅಧ್ಯಕ್ಷರಲ್ಲ, ಜಮಾತಿನ ಅಧ್ಯಕ್ಷರಾಗಿ ಬಹಳ ಜವಾಬ್ದಾರಿಯುತವಾಗಿ ಈ ಒಂದು ಶಾದಿ ಮಹಲ್ ನಿರ್ಮಾಣ ಆಗಬೇಕು ಅಂತ ಬಹಳ ಹೆಚ್ಚು ಒತ್ತಡವನ್ನು ತಂದು ಅಲ್ಲಿ ನಾವು ಮಾನ್ಯ ಸಚಿವರನ್ನ, ಅಲ್ಪಸಂಖ್ಯಾತ ಇಲಾಖೆಯ ಸಚಿವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಸರಿ, ಜಾಗ 3 ಎಕರೆ 4 ಎಕರೆ ಜಾಗ ಇದೆ ಅಂತ ಹೇಳಿದಾಗ ನಾವೇ ನಿರ್ಮಾಣ ಮಾಡ್ತೀವಿ, ನಮ್ಮ ಹತ್ರನೇ ಒಂದು ಟೈಪ್ ಡಿಸೈನ್ ಇದೆ, ಅದ್ರ ಪ್ರಕಾರ ನಾವು ನಿರ್ಮಾಣ ಮಾಡಿಕೊಡ್ತೀವಿ, ಅದು ಎಷ್ಟೇ ವೆಚ್ಚ ಆದರೂ ಪರವಾಗಿಲ್ಲ ಅಂತ ಮಾನ್ಯ ಮಂತ್ರಿಗಳು ಹೇಳಿದರು ಜಮೀರ್ ಅಹಮದ್ ಅವರು. ಆದರೆ ತಾಲೂಕಾ ಮಟ್ಟದಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಅಂದರೆ ಮಡಿಕೇರಿ ಆಗಿದೆ ಅಂದರೆ ಬಹುಶಃ ಅವ್ರು ಮಾಡುವಂಥ ಸಾಧ್ಯತೆ ಇದೆ ಕಾನೂನಿನ ವ್ಯಾಪ್ತಿಯಲ್ಲಿ ಅಂತ ಗೊತ್ತಾದ ಮೇಲೆ ನಾನು ಇದಕ್ಕೆ ಹಣ ಒದಗಿಸ್ತೀನಿ, ನೀವೇ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ನಮಗೆ ಸೂಚನೆಯನ್ನು ಕೊಟ್ಟರು. ಸ್ವಲ್ಪ ಒತ್ತಾಯದ ನಂತರ ಬಹಳ ಹೆಚ್ಚು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ಸಚಿವರಿಗೆ. ಅವರು ತಕ್ಷಣ 50 ಲಕ್ಷವರೆಗೂ ಕೊಡ್ಬೋದು ಅಂತ ಹೇಳಿದ್ರು. ಆದರೆ ಇಲ್ಲ, 50 ಲಕ್ಷ ಸಾಲದಿಲ್ಲ ಈ ಕಟ್ಟಡ ನಿರ್ಮಾಣಕ್ಕೆ ಅಂತೇಳಿ 1 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಾನು 1 ಕೋಟಿ ಕೊಟ್ಟು ಇವತ್ತು ನಾವು ಶಿಲಾನ್ಯಾಸ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದಿರಲಿಲ್ಲ ಅಂದ್ರೆ ಬಹುಶಃ ಇವತ್ತು ಗುದ್ಲಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಮನೆಗೆ ರಸ್ತೆ ಆಗ್ಬೇಕಂದ್ರೆ 25 ವರ್ಷದಿಂದ ಆಗ್ಬೇಕಿತ್ತು, ಯಾಕಾಗಿಲ್ಲ ಅಂತ ಯಾರು ಕೇಳ್ತಾ ಇಲ್ಲ. ಆದ್ರೂ ಅದು ಸಾಧ್ಯ ಆಗೋದಿಲ್ಲ, ಮನೆಗೆ ರಸ್ತೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಎಲ್ಲೆಲ್ಲಿ ಪಂಚಾಯತಿ ರಸ್ತೆಗಳು ಕೆಟ್ಟೋಗಿದ್ದಾವೆ, ಅದನ್ನು ಕೂಡ ನಾವು ಪ್ರಗತಿ ಪಥ ಅಂತ ಹೇಳುವಂಥ ಯೋಜನೆಯಲ್ಲಿ ಅಲ್ಲೂ ಕೂಡ ಒಂದು 28-30 ಕಿಲೋಮೀಟರ್ನಷ್ಟು ಮತ್ತೆ ರಸ್ತೆಗಳನ್ನು ಕೊಡ್ತಾರೆ ಸರ್ಕಾರ. ಮತ್ತೆ ಗ್ರಾಮೀಣ ರಸ್ತೆಗಳಿಗೆ ಈಗಾಗಲೇ 23 ಕೋಟಿ ರೂಪಾಯಿಯನ್ನ ಆಕ್ಷನ್ ಪ್ಲಾನ್ ಕೂಡ ಅದು ಕೂಡ ಪ್ರಾರಂಭ ಆಗ್ತದೆ. ಮತ್ತೆ ರೈನ್ ಡ್ಯಾಮೇಜ್ನಲ್ಲಿ ಆಗಿರುವಂತದ್ದು ರಸ್ತೆಗಳು ಕೂಡ ಆಗ್ತದೆ. ಈ ರೀತಿಯಾಗಿ ಅಭಿವೃದ್ಧಿ ಆಗ್ತದೆ. ಎಲ್ಲವನ್ನ ಒಂದೇ ಸತಿ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ನಾವೇನು ನೋಡಬೇಕು ಅಂತ ಹೇಳಿದ್ರೆ, ಈಗ ಅವ್ರಿಗೂ ಆಗಿರುವಂತದ್ದೇನು, ಈಗ ಆಗ್ತಾ ಇರುವಂತದ್ದೇನು, ಇದರಲ್ಲಿ ಎಷ್ಟು ಸಹಜವಾಗಿ ಪ್ರಕ್ರಿಯೆಯ ಮೂಲಕ ಬರ್ತದೆ, ಎಷ್ಟು ವಿಶೇಷವಾಗಿ ಬಂದಿದೆ ಅಂತ. ಯಾಕಂದ್ರೆ ವಿಶೇಷವಾಗಿ ಬಂದಿರೋದು ಅಂತ ಹೇಳಿದ್ರೆ ಅದು ತಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಪ್ರತಿನಿಧಿಯಾಗಿ ನಾನು ಮಾಡಿರುವಂತ ಕೆಲಸ. ಸಹಜವಾಗಿ ಬರ್ತದೆ, ಯಾರೋ ಇದ್ರೂ ಬರುವಂತದ್ದು ಬೇರೆ. ರಸ್ತೆಗಳಿಗೆ ಎಷ್ಟು ಬರ್ತಾ ಇತ್ತು, ಅಪೆಂಡಿಕ್ಸ್ ನಲ್ಲಿ 15 ಕೋಟಿ ರೂಪಾಯಿ ಬರ್ತದೆ. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಇನ್ನೊಂದು 15 ಕೋಟಿ 30 ಕೋಟಿ ಸಾಧಾರಣವಾಗಿ ವಾರ್ಷಿಕವಾಗಿ ಬರ್ತಾ ಇತ್ತು. 2 ವರ್ಷಕ್ಕೊಂದ್ಸತಿ ಒಂದು SHTB ನಲ್ಲಿ ಒಂದು 20 ಕೋಟಿ ಬರ್ತಾ ಇತ್ತು. ಬಿಟ್ರೆ ರಸ್ತೆಗಳಿಗೆ ಈ ರೀತಿಯಾಗಿ 100 ಕೋಟಿ ರೂಪಾಯಿ ಬಂದಿರುವಂತದ್ದು ಇದು ಬಹಳ ವರ್ಷಗಳ ನಂತರ ಮೊದಲನೇ ಬಾರಿ. ಇದಕ್ಕಿಂತ ಮೊದಲು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದ್ದು ಸೀತಾರಾಮ್ ಅವರು ಉಸ್ತುವಾರಿ ಸಚಿವರಿದ್ದಾಗ 50 ಕೋಟಿ ಪ್ಯಾಕೇಜ್ ಕೊಟ್ಟಿದ್ದಕ್ಕೆ ಬಹಳ ಅದ್ರ ಬಗ್ಗೆ ಒಂದು ದೊಡ್ಡ ಇತಿಹಾಸ ಕಥೆನೇ ಪುಸ್ತಕಗಳೇ ಬರೆದ್ಬಿಟ್ಟಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ ಪದೇ 155 ಕೋಟಿ ಒಂದೇ ವರ್ಷಕ್ಕೆ ತಂದಿದೆ ಅಂತ ಯಾರು ಬೈತಾ ಇಲ್ಲ. ಇನ್ನ 50 ಕೋಟಿ ಪ್ಯಾಕೇಜ್ ಅಂತ ಹೇಳ್ತಾರಲ್ಲ, ತಂದಿರೋದು ಒಳ್ಳೇದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇವತ್ತು ಆಗ್ತಾ ಇರುವಂತದ್ದು ಅಭಿವೃದ್ಧಿ ಐತಿಹಾಸಿಕವಾದಂಥದ್ದು. ಇದನ್ನು ಗುರುತಿಸಿ ಗಮನಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಮಾತನ್ನು ಹೇಳಿ
ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ತಾವು ನಡೆಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಇಲ್ಲಿ ಸೇರಿರುವಂತಹ ಎಲ್ಲ, ವಿಶೇಷವಾಗಿ ಧಾರ್ಮಿಕ ಗುರುಗಳು ತಾವೆಲ್ಲರೂ ಕೂಡ ಆಶೀರ್ವದಿಸಿದ್ದೀರಿ. ಒಳ್ಳೆ ಕಟ್ಟಡದ ನಿರ್ಮಾಣ ಖಂಡಿತವಾಗಿ ಅತಿ ಶೀಘ್ರವಾಗಿ ಆಗುತ್ತೆ ಅಂತ ಹೇಳುವಂತ ಭರವಸೆಯನ್ನ ವ್ಯಕ್ತಪಡಿಸಿ ತಮಗೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಹಿಯುದ್ದೀನ್ ಸುನ್ನಿ ಜುಮಾ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಎಂಎಚ್ ಮಾತನಾಡಿ, ಇದುವರೆಗೆ ಆಗದ ಅಭಿವೃದ್ಧಿ ಕಾರ್ಯಗಳನ್ನು ಶಾಸಕರಾದ ಪೊನ್ನಣ್ಣ ಅವರು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನಿರ್ಮಾಣವಾಗಲಿರುವ ನೂತನ ಶಾದಿ ಮಹಲ್ ಕಟ್ಟಡಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಇನ್ನು ಮುಂದೆ ಕೂಡ ಹೆಚ್ಚಿನ ಅನುದಾನವನ್ನು ನೀಡುವ ಭರವಸೆಯನ್ನ ನೀಡಿದ್ದಾರೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಮೊದಲನೇದಾಗಿ ಇದಕ್ಕೆ ಬೇಕಾದಂತ ಒಂದು ಫಂಡ್ಸ್ ನಮ್ಮ ಶಾಸಕರ ಮುಖಾಂತರ ನಮಗೆ. ಕಾರ್ಯಕ್ರಮದಲ್ಲಿ ನಾಪಕ್ಲು ಟೌನ್ ಮಹಿಯುದ್ದೀನ್ ಜುಮ್ಮಾ ಮಸೀದಿ ವತಿಯಿಂದ ಶಾಸಕರಿಂದ ಸನ್ಮಾನ ಮಾಡಲಾಯಿತು. ದಯೀಬ್ ಕಾಜಿ, ಕೊಡಗು ಶೈಖುನ್ ಅಬ್ದುಲ್ ಫೈಜಿ ಎಡಪಾಲ ವಿಶೇಷ ಪ್ರಾರ್ಥನೆಯಿಂದ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ನಿಜಾರ್ ಅಕ್ಸರಿ ಕಕ್ಕಡಿಪುರ, ಮುದರಿಸ್ ಕುಂಜಿಲ, ಸಾದುಲಿ ಸಕಾಫಿ ಕೊಳಕೇರಿ, ಖತೀಬರಾದ ಅಫೀಲ್ ಶೌಕತ್ ಸಕಾಫಿ, ಮುದರಿಸ್ ಇಬ್ರಾಹಿಂ ಖಲೀಲ್ ಸಕಾಫಿ, ಗ್ರಾಮ ಪಂಚಾಯತಿ ಸದಸ್ಯ ಇಸ್ಮಾಯಿಲ್ ಕೆ, ಮಾಚೆಟ್ಟಿರ ಕುಸು ಕುಶಾಲಪ್ಪ, ಕುಲ್ಲೇಟಿರ ಅರುಣ್ ಬೇಬಾ, ತಿಮ್ಮಯ್ಯ, ಮೊಹಮ್ಮದ್ ಎಮ್ಮಿ, ನಾಯಕಂಡ ಮುತ್ತಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.